ಹಾಯ್ ಫ್ರೆಂಡ್ಸ್, ಇವತ್ತು ನಾವೊಂದು ಪಪ್ಪಾಯಿ ಜ್ಯೂಸ್ ಮಾಡುವ. ಪಪ್ಪಾಯಿ ಜ್ಯೂಸು ಮಾಡಲಿಕ್ಕೆ ನೋಡಿ ನಾನೊಂದು 3 ಪೀಸ್ ಪಪ್ಪಾಯಿ ತಗೊಂಡಿದ್ದೇನೆ. ಒಳ್ಳೆ ಕಲರ್ ಇರೋದು, ಸ್ವೀಟ್ ಇರೋದು, ಹಣ್ಣಾಗಿರೋ ತಗೊಳ್ಳಿ, ತುಂಬ ಟೇಸ್ಟ್ ಆಗಿರ್ತದೆ. ಅದಕ್ಕೆ 1 ಸ್ಪೂನ್ ಸಕ್ಕರೆ ಹಾಕ್ತೀನಿ. ಸಕ್ಕರೆ ಹಾಕಬೇಕಂತಿಲ್ಲ, ಹಾಗೆ ಸ್ವಲ್ಪ ಹಾಕುವ ಅಂತ. ಕಾಳು ಮೆಣಸು ಪುಡಿ, 1 ಲಿಂಬೆ ತಗೊಂಡಿದ್ದೀನಿ. ಇದನ್ನೆಲ್ಲ ಈಗ ನಾವು ಪಪ್ಪಾಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ತಗೊಳ್ಳುವ. ಚಿಕ್ಕದು ಕಟ್ ಮಾಡಿದರೆ ಸ್ವಲ್ಪ ಸಣ್ಣ ಗ್ರೈಂಡ್ ಆಗ್ತದೆ ಅಂತ. ಮತ್ತು ಅದು ಗ್ರೈಂಡ್ ಆಗಲಿಲ್ಲ ಚಿಂತೆ ಇಲ್ಲ, ಯಾಕೆಂದರೆ ಕುಡಿಯುವಾಗ ಸ್ವಲ್ಪ ಬಾಯಿಗೆ ಸಿಕ್ಕಿದರೆ ತುಂಬ ಟೇಸ್ಟ್ ಆಗ್ತದೆ. ಹಾಗಾಗಿ ಚಿಕ್ಕದಾಗಿ ಕಟ್ ಮಾಡಿದ್ರೆ ಹಾಕಿದರೆ ಸ್ವಲ್ಪ ಬೇಗ ಸಣ್ಣ ಆಗ್ತದೆ ಅಂತ ಒಂದು. ಹಾಗಾಗಿ ನಾನೆಲ್ಲ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಇದು ಉಂಟಲ್ಲ, ನಮಗೆ ಈಗ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಆದಾಗ ಸರಿಯಾಗಿ ಬ್ಲೀಡಿಂಗ್ ಆಗೋದಿಲ್ಲ ಆದರೆ ಇದು ಬೆಳಿಗ್ಗೆ ಹೊತ್ತು 1 ಲೋಟೆ ಜ್ಯೂಸ್ ಮಾಡಿ ಕುಡಿದ್ರು, ಇಲ್ಲಾಂದರೆ ಹಣ್ಣಾಗಿದೆ 1 ಪ್ಲೇಟ್ 1-2 ಪೀಸ್ ತಿಂದರೂ ಸಹ ಪೀರಿಯಡ್ಸ್ ಆಗಿ ನಮಗೆ ನಿಂತು ಪೀರಿಯಡ್ಸ್ ಇದಾಗ್ತಲ್ಲ, ಬ್ಲೀಡಿಂಗ್ ಆಗ್ತಲ್ಲ, ಅದು ಕಂಪ್ಲೀಟಾಗಿ ಕ್ಲೀನಾಗಿ ಹೋಗ್ತದೆ ಅಂತ ನಮ್ಮಮ್ಮ ಯಾವಾಗಲೂ ಸಹ ಹೇಳ್ತಿದ್ರು. ನಾನು ಸಹ ಹಾಗೆ ಮಾಡ್ತಾಯಿರ್ತೇನೆ. ಹಾಗಾಗಿ ಕಂಪ್ಲೀಟಾಗಿ ಹೋಗೋಕ್ಕೆ ಶುರು ಆಗ್ತದೆ. ಈಗ ನೋಡಿ, ಇದನ್ನೆಲ್ಲ ತೆಗೆದು ಮಿಕ್ಸಿ ಜಾರಿಗೆ ಹಾಕುವ. ಮಿಕ್ಸಿ ಜಾರಿಗೆ ಹಾಕಿ ಸಕ್ಕರೆ ಮಾತ್ರ ಅದರೊಟ್ಟಿಗೆ ಹಾಕುವ. ಸಕ್ಕರೆ ಹೆಚ್ಚಿನ ಅಂಶ ಸಕ್ಕರೆ ಬೇಡ, ಕೆಲವರು ಕ್ವಾಂಟಿಟಿ ಒಂದು ರುಚಿಗೆ ಸ್ವಲ್ಪ ಸ್ವೀಟ್ ಬರಲಿಕ್ಕೆ ಸಕ್ಕರೆ ಹಾಕ್ತಾರೆ. ಹಾಗಾಗಿ ಸ್ವಲ್ಪ ಸಕ್ಕರೆ ಹಾಕುವ. ಮತ್ತು ಕೆಲವರು ಇದಕ್ಕೆ ಹಾಲು ಸಹ ಹಾಕಿ ಇದು ಮಾಡ್ತಾರೆ. ಹಾಲು ಹಾಕಿದರೆ ಅಷ್ಟಾಗಿ ಒಳ್ಳೆಯದಾಗೋದಿಲ್ಲ. ಬಿಸಿಗೆ ನೀರು ಹಾಕಿ ಮಾಡಿದ್ರೆ ಟೇಸ್ಟ್ ಆಗೋದು ಅಂತ ಸ್ವಲ್ಪ ನೀರು ಹಾಕಿ ನಾನು ಗ್ರೈಂಡ್ ಮಾಡ್ಕೊಂಬಂದೇನೆ. ನೋಡಿ, ಈ ಥರ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಈ ಥರ ಗ್ರೈಂಡ್ ಮಾಡಿದ್ರು ಸ್ವಲ್ಪ ಉಳಿದಿದೆ, ಚಿಂತೆ ಇಲ್ಲ ಅದು. ಮತ್ತು ಇದಕ್ಕೆ ನೋಡಿ ಲಿಂಬೆ, ಇದು ಉಂಟಲ್ಲ ಕಾಳು ಮೆಣಸು ಪೌಡರ್ ಹಾಕಿದ್ದೀನಿ. ಅದಕ್ಕೆ ಲಿಂಬೆ ಉಂಟಲ್ಲ, ಲಿಂಬೆ ಸಿಪ್ಪೆ ಎಲ್ಲ ಇದ್ರದ್ದು ಬೀಜ ಎಲ್ಲ ತೆಗೆದು ಲಿಂಬೆ ಎಲ್ಲ ಅದಕ್ಕೆ ನಾನು 1 ಲಿಂಬೆ ಇಟ್ಟಿದ್ದೀನಿ. ಯಾಕೆಂದರೆ ಸ್ವಲ್ಪ ಹುಳಿಯಾಗಿದ್ದರೆ ಚೆಂದ ಆಗ್ತದೆ ಅಂತೇಳಿ 1 ಲಿಂಬೆ ಇಟ್ಟಿದ್ದೀನಿ. ಈ ಬೇಸಿಗೆಯಲ್ಲಿ ಎಷ್ಟು ನೀರು ಕುಡಿದ್ರೂ ಸಹ ಜ್ಯೂಸ್ ಕುಡಿದ್ರೂ ಸಹ ಸಾಕಾಗೋದಿಲ್ಲ. ಯಾವ ನಮ್ಮನೆ ಜ್ಯೂಸ್ ಮಾಡೋದು ಅಂತೆಲ್ಲ ಹುಡುಕೋದು ಅದೇ ಜ್ಯೂಸ್ ಮಾಡೋದು ಹಾಗೆ ಆಗಿದೆ. ಹೀಗೆ ಜ್ಯೂಸ್ ಮಾಡಿ ಅದನ್ನು ಕ್ಲೀನಾಗಿ 1 ಲಿಂಬೆ ಹಿಂಡಿ ಚೆನ್ನಾಗಿ ಮಾಡಿ ಮಿಕ್ಸ್ ಮಾಡುವ. ಇದನ್ನೀಗ ಲಿಂಬೆ ಮತ್ತು ಕಾಳು ಮೆಣಸು ಪೌಡರು, ಸಕ್ಕರೆ ಇದೆಲ್ಲ ಮಿಕ್ಸ್ ಆಗಲಿ ಅಂತ. ಇದಕ್ಕೆ ಬೇಕಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಸ್ವಲ್ಪ ಗಟ್ಟಿ ದಪ್ಪ ಇದ್ದರೆ ಗಟ್ಟಿ ಇದ್ದರೆ ಸ್ವಲ್ಪ ಕುಡಿಯೋಕ್ಕೆ ಚೆಂದ ಆಗ್ತದೆ. ಸ್ವಲ್ಪ ನೀರಾಗಿದ್ರೆ ಸಹ ಒಳ್ಳೆಯದಾಗ್ತದೆ. ನಾನು ನೀರು ಜಾಸ್ತಿ ಹಾಕಲಿಲ್ಲ, ನಾನು 1-2 ಲೋಟ ಮಾಡಿದ್ದೀನಿ ಅಷ್ಟೇ. ನೋಡಿ, ಹೀಗೆ ಕ್ಲೀನಾಗಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡೋದು. ಬಿಸಿಲಿಗೆ ನಾವು ಎಷ್ಟು ಜ್ಯೂಸ್ ಕುಡಿದ್ರೂ ಸಾಕಾಗೋದಿಲ್ಲ. ಹಾಗಾಗಿ ಇವತ್ತು ನಾನು ಪಪ್ಪಾಯಿ ಜ್ಯೂಸ್ ಮಾಡಿ ತೋರಿಸಿದ್ದೀನಿ. ಹಾಗೆ ನೋಡಿ, ಎಲ್ಲರೂ ಸಹ ಮಾಡಿ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋ ಎಂಡ್ ಮಾಡ್ತೀನಿ. ಇನ್ನೊಂದು ವಿಡಿಯೋದಾಗಿ ಮತ್ತೆ ಬರ್ತೀನಿ. ಧನ್ಯವಾದಗಳು. ಒಂದ್ಸಲ ಇದು ಟ್ರೈ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಜ್ಯೂಸ್ ಎಲ್ಲ ಥರದ ಜ್ಯೂಸ್ ಕುಡಿಲಿಕ್ಕೆ ಇದೊಂದು ಥರ ಜ್ಯೂಸ್ ಎಕ್ಸ್ಟ್ರಾ ಜ್ಯೂಸ್ ಕುಡಿಯುವ ಹಾಗೆ ಆಗ್ತದೆ. ನೀವು ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.